ನಮಸ್ಕಾರ. ನೋಡಿ, ಈ ದಿನ ಒಂದು ಖುಷಿ ವಿಚಾರವನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಬಂದಿದ್ದೇನೆ. ಯಾಕಂದರೆ ಯಾವತ್ತೇ ಆಗಲಿ ನಾವು ಜೀವನದಲ್ಲಿ ಕಷ್ಟಪಟ್ಟಿರುವಂತಹ, ಅದು ದುಡಿಮೆ ಆಗಿರ್ಬೋದು, ವಸ್ತು ಆಗಿರ್ಬೋದು, ವಾಹನ ಆಗಿರ್ಬೋದು, ಯಾವತ್ತೇ ಆಗಲಿ ನಮ್ಮನ್ನು ಕೈ ಬಿಟ್ಟು ಹೋಗಲ್ಲ. ಯಾಕಂದರೆ ಭಗವಂತ ನಾವು ಕೈ ಮುಗಿಯೋ ದೇವರು ನಮ್ಮನ್ನು ಕೈ ಹಿಡಿತಾನೆ. ಯಾವತ್ತೇ ಆಗಲಿ ಜನರನ್ನು ನಂಬಿ ಮೋಸ ಹೋದವರು ಸುಮಾರು ಉದಾಹರಣೆಗಳಿದೆ, ಆದರೆ ಭಗವಂತನನ್ನು ನಂಬಿ ಮೋಸ ಹೋದವರು ಯಾರೂ ಇಲ್ಲ. ಯಾಕಪ್ಪ ಅಂದರೆ ಒಂದು ಉತ್ತಮ ಉದಾಹರಣೆ ಹೇಳ್ತೀನಿ. ಸುಮಾರು 2013 ಅಂತಂದರೆ ಸುಮಾರು 13-14 ವರ್ಷಗಳಿಂದ ನಾನು ತುಂಬ ಇಷ್ಟಪಟ್ಟು ಒಂದು ಪಲ್ಸರ್ ಗಾಡಿಯನ್ನು ತೆಗೆದುಕೊಂಡಿದ್ದೆ. ಆ ಗಾಡಿ 14 ವರ್ಷದಿಂದ ನನ್ನ ಈ ಮಟ್ಟಕ್ಕೆ ಬೆಳೆಸ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಒಂದು 5 ತಿಂಗಳ ಹಿಂದೆ ಆ ಗಾಡಿ ಕಳೆದು ಹೋಯಿತು. ಆದರೆ ತುಂಬ ಬೇಸರ ವ್ಯಕ್ತ ಆಯಿತು. ನಾನು ಹುಡುಕ್ತಿದ್ದ ಜಾಗ ಇಲ್ಲ, ವಿಚಾರಿಸ್ದಲೇ ಇರುವಂತಹ ಸ್ಥಳ ಇಲ್ಲ, ಎಲ್ಲರನ್ನೂ ವಿಚಾರಿಸಿದೆ. ಕೊನೆಯದಾಗಿ ನೋಡಿ, ಋಣ ಇತ್ತು ಅಂತಂದರೆ ನಮ್ಮನ್ನು ತಾನಾಗಿ ಹುಡುಕೊಂಡು ಬರುತ್ತೆ, ಯಾವುದೇ ವಸ್ತು ಆಗಿರ್ಬೋದು. ಕೊನೆಯದಾಗಿ ಚಿಂತಾಮಣಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಗಾಡಿ ಪತ್ತೆ ಆಯಿತು. ಅಲ್ಲಿರುವಂತಹ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮುರಳಿಯವರಾಗಿರ್ಬೋದು, ಮಂಜುನಾಥ್ ಅವರಾಗಿರ್ಬೋದು, ಹಾಗೆ ಅಂಬರೀಷ್ ಅವರಾಗಿರ್ಬೋದು, ಈ ಒಂದು ವೆಹಿಕಲ್ ಸಿಕ್ಕಿದೆ ಅಂತ ಹೇಳಿ ನನಗೆ ಕರೆ ಮಾಡಿ ತಿಳಿಸಿ ನನ್ನ ಗಾಡಿಯನ್ನು ನನಗೆ ಮತ್ತೆ ವಾಪಸ್ ಕೊಟ್ಟರು. ಅದರಲ್ಲಿ ಮುಖ್ಯವಾಗಿ ನನಗೆ ತುಂಬ ಸಹಾಯ ಮಾಡಿದಂತಹ ವ್ಯಕ್ತಿಗಳು ಅಂತಂದರೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳಿ ಕಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಮೊದಲು ಕೆಲಸ ಮಾಡ್ತಾಯಿದ್ರು, ಈಗ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಆದರೆ ಅವರು ಸಹ ತುಂಬ ಪ್ರಯತ್ನ ಪಟ್ಟರು ಈ ಗಾಡಿ ಹುಡುಕೋದ್ರಲ್ಲಿ. ಮಲ್ಲಿಕಾರ್ಜುನ್ ಸರ್ ಅವರು ತುಂಬ ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳಬೇಕು ಅಂದರೆ ನಮ್ಮ ಕಂಚಾರ್ಲಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಆದಂತಹ ಶಿವಕುಮಾರ್ ಅವರು ಸಹ ತುಂಬ ಆತ್ಮೀಯವಾಗಿ ಈ ಒಂದು ಗಾಡಿ ಹುಡುಕೊಡೋದ್ರಲ್ಲಿ ಸಹಕರಿಸಿದ್ರು. ತುಂಬ ಮುಖ್ಯವಾಗಿ ನಾನು ಚಿಂತಾಮಣಿ ಒಂದು ನಗರ ಪೊಲೀಸ್ ಸ್ಟೇಷನ್ಗೆ ಹಾಗೂ ಕಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಆ ಗಾಡಿ ನನಗೆ ಸಿಕ್ಕಾಗ ಆ ಒಂದು ಉತ್ಸಾಹ ಯಾವ ರೀತಿ ಇತ್ತು ಅಂತಂದರೆ 1 ಕೋಟಿ ರೂಪಾಯಿ ಕೊಟ್ಟರೂ ಸಹ ಆ ಒಂದು ಸಂತೋಷ ನಮಗೆ ಸಿಗೋದಿಲ್ಲ. ನೋಡಿ, ನನ್ನ ಗಾಡಿಯನ್ನು ತೋರಿಸ್ತಾ ಇದ್ದೇನೆ. ಸುಮಾರು ಅಂದರೆ 14-15 ವರ್ಷಗಳಿಂದ ಈ ಗಾಡಿಯನ್ನು ಕಾಪಾಡ್ಕೊಂಡು ಬಂದಿದ್ದೇನೆ. ಇನ್ನೂ ನಾನು ಬದುಕಿರುವವರೆಗೂ ಸಹ ಈ ಗಾಡಿಯನ್ನು ಕಾಪಾಡ್ಕೊಂಡು ಬರ್ತೀನಿ. ಭಗವಂತನ ಆಶೀರ್ವಾದ ಸದಾಕಾಲ ನನ್ನ ಮೇಲಿದೆ ಅಂತ ನಾನು ನಂಬಿದ್ದೀನಿ. ನಾನು ಕೈ ಮುಗಿಯುವಂಥ ದೇವರು ನನ್ನ ಕೈ ಬಿಡಲ್ಲ ಅಂತ ಗೊತ್ತು. ಇದೇ ವೀಕ್ಷಕರ ನನ್ನ ಗಾಡಿ.